ಆಗಲ್ಲ ಅಂತೀರಾ. ನಾನು ಹೆಂಗೆ ಮ್ಯಾಚಿಂಗ್ ಹುಡುಕ್ಬೇಕಾಗುತ್ತೆ ಅವಾಗ? ಏನು ಡೀಟೇಲ್ಸ್ ಕೊಡ್ದಿರಾ ಯಾವ್ದಾದ್ರು ಇದ್ರೆ ಕಳ್ಸ್ಕೊಡಿ ಅಂದರೆ, ಹುಡುಗಿ ಚಿಕ್ಕವಳೋ, ಹುಡುಗನ್ ದೊಡ್ಡವನೋ, ಕರ್ರಗಿದಾಳೋ, ದಪ್ಪಗಿದಾರೋ, ಬ್ಯಾಕ್ಗ್ರೌಂಡ್ ಏನು ಗೊತ್ತಿಲ್ದಿರ ಕಳ್ಸು ಅಂದರೆ, ನಾನು ಬೇರೆ ಒಬ್ರು ಬ್ರೋಕರ್ಸ್ ಮಾಡ್ತಾರಲ್ವಾ, 1,000 ರೂಪಾಯಿ ತೊಗೊಂಡ್ಬಿಟ್ಟು ಸುಮ್ಮನೆ ಅದು ಕರ್ಕೊಂಡು ಕಾಫಿ ಟೀಗಳು ವೇಸ್ಟ್ ಮಾಡ್ಕೊಂಡು ಟೈಮ್ಗಳು ದಿನಗಳು, ಕೆಲವ್ರು ಬೇರೆ ಅದಕ್ಕಂತಾನೆ ಇದ್ದಾರೆ. ಸೊ ಅಂಥವ್ರ ಥರ ನಾನು ಬಿಸ್ನೆಸ್ ಮಾಡೋಕ್ಕೆ ಹೋಗ್ತಾ ಇಲ್ಲ. ನಾನೆಲ್ಲಾನು ಡೀಟೇಲ್ಸ್ ಕಲೆಕ್ಟ್ ಮಾಡಿ ಇನ್ಫಾರ್ಮೇಷನ್ಸ್ 90% ಡೀಟೇಲ್ಸ್ ಬೇಸಿಕ್ ಇನ್ಫಾರ್ಮೇಷನ್ಸ್ ಏನು ಬೇಕೋ ಅದನ್ನ ಕೊಟ್ಟು ಅಸ್ಟ್ರಾಲಜಿ ಮ್ಯಾಚಿಂಗ್ ಆದರೆ ಮಾತ್ರನೇ ಬನ್ನಿ ಅಂತ ಇಷ್ಟಪಟ್ಟರೆ ಹುಡುಗನ ಮನೆಯವರು ಹುಡುಗಿ ಮನೆಯವ್ರನ್ನ ಕಳ್ಸ್ಕೊಡೋ ಅಂಥದ್ದು. ಸೊ ಅವಾಗ ಏನು ನಮ್ಮ ರಿಪ್ರೆಸೆಂಟೇಟಿವ್ ಏನು ಹೋಗ್ತಾರೋ ಅವ್ರಿಗೇನೋ ಒಂದು ಟೀ ಕಾಫಿಗೋ ಪೆಟ್ರೋಲ್ಗೋ ಏನು ಚಾರ್ಜಸ್ ಇರುತ್ತೋ ಅದನ್ನ ತೊಗೊಳ್ಳೋ ಅಂಥದ್ದು. ಇನ್ನೆಲ್ಲ ಮ್ಯಾರೇಜ್ ಆದಮೇಲೆ ನಾರ್ಮಲಿ ಅದೇನು ಪ್ರೈಸಸ್ ಇರುತ್ತೋ ಅದನ್ನ ಡಿಸ್ಕಸ್ ಮಾಡ್ತಾರೆ. ಸೊ ಈ ಥರ ನಾನು ನಡೆಸ್ತಾರೋ ಅಂಥದ್ದು. ಸೊ ಸಹಾಯ ಮಾಡೋಕ್ಕೆ ಹೋಗ್ತಾ ಇರೋ ಅಂಥದ್ದು. ನನಗೆ